ಹಲೋ ಫ್ರೆಂಡ್ಸ್, ಫಿಲ್ಮ್ ಎಕ್ಸ್ಪೋಗೆ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾವು 2021 ರಿಲೀಸ್ಡ್ ಒಂದು ಅಮೇರಿಕನ್ ಸೂಪರ್ ನ್ಯಾಚುರಲ್ ಹಾರರ್ ಫಿಲ್ಮ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀವಿ. ಇದು ಒಂದು ರಿಯಲ್ ಲೈಫ್ ಇನ್ಸಿಡೆಂಟ್ಸಿಂದ ಇನ್ಸ್ಪೈರ್ ಆಗಿರೋ ಮೂವಿ. ಬನ್ನಿ ನೋಡೋಣವಾ? ನೋಡೋ ಮೊದಲು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ ಒತ್ತೋದು ಮರಿಬೇಡಿ. ಒಬ್ಬ ಸೈಕಲ್ ರೈಡ್ ಎಂಜಾಯ್ ಮಾಡ್ತಿದ್ದಾನೆ. ಅಲ್ಲೊಂದು ಬ್ಲ್ಯಾಕ್ ಕಲರ್ ವ್ಯಾನ್ ಬಂದು ಯಾರೋ ಅವನ್ನ ಕಿಡ್ನ್ಯಾಪ್ ಮಾಡ್ತಾರೆ. ಈ ಫಿಲ್ಮ್ 1970s ಪೀರಿಯಡಲ್ಲಿ ನಡೀತಿರೋ ಒಂದು ಸ್ಟೋರಿ. ಒಬ್ಬ ಸೈಕೋ ಯಂಗ್ ಹುಡುಗರನ್ನ ಕಿಡ್ನ್ಯಾಪ್ ಮಾಡ್ತಿರ್ತಾನೆ. ನೆಕ್ಸ್ಟ್ ಸೀನಲ್ಲಿ ಫಿನ್ನಿ ಅನ್ನೋ ಒಂದು ಹುಡುಗನ ನೋಡ್ತೀವಿ. ಅವನು ಅವನ ಅಪ್ಪ ಹಾಗೂ ಅಕ್ಕನ ಜೊತೆ ವಾಸ ಮಾಡ್ತಿರ್ತಾನೆ. ಅವರ ಅಮ್ಮ ತೀರಿ ಹೋಗಿರೋದ್ರಿಂದ ಅವನ ಅಪ್ಪ ಕುಡುಕ ಆಗಿರ್ತಾನೆ. ಕುಡಿದು ಮಕ್ಕಳ ಜೊತೆ ಒರಟಾಗಿ ವರ್ತಿಸ್ತಿರ್ತಾನೆ. ಇದಲ್ಲದೆ ಫಿನ್ನಿ ಸ್ಕೂಲಲ್ಲೂ ಬೇರೆ ಮಕ್ಕಳು ಅವನ್ನ ಕಾಡ್ತಿರ್ತಾರೆ. ಆದರೆ ಒಬ್ಬ ಬಂದು ಅವನ ಕಾಪಾಡ್ತಾನೆ. ಆಮೇಲೆ ಆ ಹುಡುಗ ಅವನಿಗೆ ಮ್ಯಾಥ್ಸ್ ಹೇಳ್ಕೊಡೋಕ್ಕೆ ಕೇಳ್ತಾನೆ. ಫಿನ್ನಿ ಒಪ್ಕೊತಾನೆ. ಅವರಿಬ್ಬರು ಕ್ಲೋಸ್ ಫ್ರೆಂಡ್ಸ್ ಆಗ್ತಾರೆ. ಮಾರನೇ ದಿನ ಇಬ್ಬರು ಆಫೀಸರ್ಸ್ ಆ ಕಿಡ್ನ್ಯಾಪ್ ಆದ ಹುಡುಗನ ಬಗ್ಗೆ ಕೇಳೋಕ್ಕೆ ಸ್ಕೂಲಿಗೆ ಬರ್ತಾರೆ. ಅವರು ಫಿನ್ನಿ ಅಕ್ಕನ ಜೊತೆ ಮಾತಾಡ್ತಾರೆ. ಅವಳು ಆ ಕಿಡ್ನ್ಯಾಪರ್ಸ್ ಹತ್ರ ಬ್ಲ್ಯಾಕ್ ಬೆಲೂನ್ಸ್ ಇತ್ತು ಅಂತ ಹೇಳ್ತಾಳೆ. ಅದು ಇವಳಿಗೆ ಹೆಂಗೆ ಗೊತ್ತಾಯಿತು ಅಂತ ಕೇಳ್ತಾರೆ. ಅವಳು ಆ ಕಿಡ್ನ್ಯಾಪ್ ಆದ ಹುಡುಗನ ಸಿಸ್ಟರ್ ಕ್ಲಾಸಲ್ಲೇ ಇದ್ದಾಳೆ ಅಂತ ಗೊತ್ತಾಗುತ್ತೆ. ಅವಳು ಈ ವಿಷಯ ಹೇಳಿರ್ತಾಳೆ. ಆಫೀಸರ್ಸ್ ಆ ವಿಷಯನ ಕನ್ಫರ್ಮ್ ಮಾಡ್ತಾರೆ. ಕಿಡ್ನ್ಯಾಪ್ ಆದ ಹುಡುಗನ ಸೈಕಲ್ ಹತ್ರ ಬ್ಲ್ಯಾಕ್ ಬೆಲೂನ್ಸ್ ಇತ್ತು. ಆದರೆ ಈ ವಿಷಯ ಹುಡುಗಿಗೆ ಹೇಗೆ ಗೊತ್ತಾಯಿತು ಅಂತ ಯೋಚನೆ ಬರುತ್ತೆ. ಅವಳು ಕಿಡ್ನ್ಯಾಪ್ ಆದದನ್ನು ನೋಡಿದ್ಲಾ? ಆಗ ಲೀಸಾ ಹೇಳ್ತಾಳೆ ಅವಳು ಅಲ್ಲಿದ್ದಿಲ್ಲ, ಆದರೆ ಅವಳ ಕನಸಲ್ಲಿ ಬಂತು ಅಂತ. ಇವಳ ಕನಸಲ್ಲಿ ಇಂತಹ ಘಟನೆ ಬರ್ತಿರುತ್ತೆ. ಆಫೀಸರ್ಸ್ ಫಿನ್ನಿ ಮನೆಗೆ ಹೋಗಿ ಅವನ ಅಪ್ಪನ ಜೊತೆ ಮಾತಾಡ್ತಾರೆ. ಲೀಸಾ ಸಂಜೆ ಮನೆಗೆ ಹೋದಾಗ ಅವಳು ಆಫೀಸರ್ಸ್ಗೆ ಅವಳ ಕನಸಿನ ಬಗ್ಗೆ ಹೇಳಿದ್ದಕ್ಕೆ ಅವಳ ಅಪ್ಪ ಅವಳನ್ನ ಬೆಲ್ಟಿಂದ ಹೊಡಿತಾರೆ. ಯಾಕೆ ಆ ಬೆಲೂನ್ಸ್ ಬಗ್ಗೆ ಹೇಳಿದೆ ಅಂತ ಕೇಳ್ತಾರೆ. ಲೀಸಾ ಅದನ್ನು ಕನಸಲ್ಲಿ ನೋಡಿದ ವಿಷಯ ಹೇಳ್ತಾಳೆ. ಅವಳು ಕೂಡ ಅವಳ ಅಮ್ಮ ಹಾಗೆ ಆಗ್ತಿದ್ದಾಳೆ, ಅವರಿಗೂ ಹೀಗೆ ಕನಸುಗಳು ಬರ್ತಿತ್ತು ಅಂತ ಹೇಳಿ ಅವಳ ಕನಸಿನ ಬಗ್ಗೆ ಯಾರಿಗೂ ಹೇಳ್ಕೊಡೋದು ಅಂತ ವಾರ್ನ್ ಮಾಡ್ತಾನೆ. ನೆಕ್ಸ್ಟ್ ಸೀನಲ್ಲಿ ಫಿನ್ನಿನ ಕಾಪಾಡ್ತಿದ್ದ ಹುಡುಗನ ನೋಡ್ತೀವಿ. ಅವ್ನು ರೋಡಲ್ಲಿ ನಡೀತಿದ್ದ ಹಾಗೆ ಅಲ್ಲೊಂದು ಬ್ಲ್ಯಾಕ್ ವ್ಯಾನ್ ನಿಂತಿರುತ್ತೆ. ಒಬ್ಬ ಆ ವ್ಯಾನಿಂದ ಹೊರಗೆ ಬಂದು ಆ ಹುಡುಗನ ಕಿಡ್ನ್ಯಾಪ್ ಮಾಡ್ತಾನೆ. ಈಗ ಸ್ಕೂಲಲ್ಲಿ ಫಿನ್ನಿ ಕಾಪಾಡೋಕ್ಕೆ ಯಾರೂ ಇಲ್ಲದೆ ಆ ರೌಡಿ ಹುಡುಗರು ಅವನ ಹೊಡೆಯೋದಕ್ಕೆ ಶುರು ಮಾಡ್ತಾರೆ. ಅವನ ಸಿಸ್ಟರ್ ಬಂದು ಅವರ ಮೇಲೆ ಕಲ್ಲೆಸ್ದು ಫಿನ್ನಿನ ಕಾಪಾಡ್ತಾಳೆ. ಲೀಸಾ ಅವಳ ಫ್ರೆಂಡ್ ಮನೇಲಿ ಮಲಗ್ತಾಳೆ ಅಂತ ಹೇಳಿ ಹೋಗ್ತಾಳೆ. ಫಿನ್ನಿ ಮನೆಗೆ ಹೋಗ್ತಾ ಇದ್ದ ಹಾಗೆ ಅಲ್ಲೊಂದು ಬ್ಲ್ಯಾಕ್ ವ್ಯಾನ್ ಪಾರ್ಕ್ ಆಗಿರೋದು ನೋಡ್ತಾನೆ. ಅದರಿಂದ ಒಬ್ಬ ಕೈಯಲ್ಲಿ ಏನೋ ಹಿಡ್ಕೊಂಡು ಬರ್ತಾನೆ. ಅದು ಕೈಯಿಂದ ಜಾರಿ ಕೆಳಗೆ ಬೀಳುತ್ತೆ. ಫಿನ್ನಿ ಅವನಿಗೆ ಅದನ್ನು ಪಿಕ್ ಮಾಡೋಕ್ಕೆ ಹೆಲ್ಪ್ ಮಾಡ್ತಾನೆ. ಸಡನ್ ಆಗಿ ಅವನು ವ್ಯಾನಲ್ಲಿ ಬ್ಲ್ಯಾಕ್ ಬೆಲೂನ್ಸ್ ನೋಡ್ತಾನೆ. ಫಿನ್ನಿಗೆ ಏನಾಗ್ತಿದೆ ಅಂತ ಅರ್ಥ ಆಗೋ ಅಷ್ಟರಲ್ಲಿ ಅವನ್ನ ಕಿಡ್ನ್ಯಾಪ್ ಮಾಡ್ತಾರೆ. ಫಿನ್ನಿ ಕಣ್ಣು ಓಪನ್ ಮಾಡಿ ನೋಡಿದಾಗ ಅವನು ಒಂದು ರೂಮಲ್ಲಿ ಇದ್ದಾನೆ. ಆ ರೂಮ್ ಸೌಂಡ್ ಪ್ರೂಫ್ ಆಗಿದೆ. ಅವನು ಎಷ್ಟೇ ಕಿರ್ಚಿದ್ರೂ ಯಾರಿಗೂ ಕೇಳಲ್ಲ. ಕಿಡ್ನ್ಯಾಪರ್ ರೂಮ್ ಒಳಗೆ ಬರ್ತಾನೆ. ಅವನೊಂದು ಮಾಸ್ಕ್ ಹಾಕ್ಕೊಂಡಿರ್ತಾನೆ. ಅವನು ಏನು ಮಾಡಲ್ಲ ಅಂತ ಫಿನ್ನಿಗೆ ಹೇಳ್ತಾನೆ. ಅವನು ಹೊರಗೆ ಹೋದ್ಮೇಲೆ ವಾಲ್ ಮೇಲೆ ಒಂದು ಬ್ಲ್ಯಾಕ್ ಫೋನ್ ನೋಡ್ತಾನೆ. ಕಾರ್ನರಲ್ಲಿ ಒಂದು ಟಾಯ್ಲೆಟ್ ಇರುತ್ತೆ. ಆ ಫೋನ್ ಡೆಡ್ ಆಗಿದೆ. ಸೊ ಅದರಿಂದ ಏನೂ ಯೂಸ್ ಇಲ್ಲ, ಯಾರು ಕಾಲ್ ಮಾಡೋಕ್ಕೂ ಆಗಲ್ಲ. ಇಲ್ಲಿಂದ ತಪ್ಪಿಸ್ಕೊಳ್ಳೋಕ್ಕೆ ದಾರಿನೇ ಇಲ್ಲ ಅಂತ ಫಿನ್ನಿಗೆ ಅನಿಸುತ್ತೆ. ಸಡನ್ ಆಗಿ ಆ ಫೋನ್ ರಿಂಗ್ ಆಗುತ್ತೆ. ಫಿನ್ನಿಗೆ ಆಶ್ಚರ್ಯ ಆಗುತ್ತೆ. ಅವ್ನು ನೋಡಿದಾಗ ಅದರ ವಯರ್ ಕಟ್ಟಾಗಿರುತ್ತೆ. ಫಿನ್ನಿ ಆ ಕಾಲ್ನ ಅಟೆಂಡ್ ಮಾಡೋಕ್ಕೆ ಫೋನ್ ತೆಗೆದಾಗ ರಿಂಗಿಂಗ್ ಸ್ಟಾಪ್ ಆಗುತ್ತೆ. ಕಿಡ್ನ್ಯಾಪರ್ ಒಳಗೆ ಬರ್ತಾನೆ. ಆ ಫೋನ್ ಅದರ ಮೊದಲು ರಿಂಗ್ ಆಗಿತ್ತು. ಅದು ಹೇಗೆ ಅಂತ ಗೊತ್ತಿಲ್ಲ ಅಂತ ಹೇಳಿ ಅವನು ಹೊರಗೆ ಹೋಗ್ತಾನೆ. ಆ ಫೋನ್ ಮತ್ತೆ ರಿಂಗ್ ಆಗುತ್ತೆ. ಫಿನ್ನಿ ತೆಗೆದಾಗ ಒಂದು ಹುಡುಗ ಮಾತಾಡೋಕ್ಕೆ ಶುರು ಮಾಡ್ತಾನೆ. ಅವನು ಈ ಫಿಲಿಮ್ ಶುರುವಲ್ಲಿ ಕಿಡ್ನ್ಯಾಪ್ ಆದ ಹುಡುಗ. ಅವನು ಸತ್ತು ಹೋಗಿರ್ತಾನೆ. ಅವನ ಆತ್ಮ ಮಾತಾಡ್ತಿದೆ. ಆ ರೂಮಲ್ಲಿ ಒಂದು ಕಲ್ಲಿದೆ, ಅದನ್ನ ಮೂವ್ ಮಾಡಿದ್ರೆ ಒಂದು ಟನಲ್ ಇದೆ, ಅದರಿಂದ ಫಿನ್ನಿಗೆ ಆ ರೂಮಿಂದ ಎಸ್ಕೇಪ್ ಆಗಬಹುದು ಅಂತ ಹೇಳ್ತಾನೆ. ಫಿನ್ನಿ ಆ ಸ್ಪಾಟ್ ಕಂಡು ಹಿಡಿದು ಡಿಗ್ ಮಾಡೋಕ್ಕೆ ಶುರು ಮಾಡ್ತಾನೆ. ಆ ಮಣ್ಣನ್ನ ತೆಗೆದು ಟಾಯ್ಲೆಟಲ್ಲಿ ಫ್ಲಶ್ ಮಾಡ್ತಾನೆ. ಇನ್ನೊಂದು ಕಡೆ ಲೀಸಾ ಅವಳ ತಮ್ಮ ಕಿಡ್ನ್ಯಾಪ್ ಆದ ಕನ್ಸು ಕಾಣ್ತಾಳೆ. ಇಲ್ಲಿ ಕಿಡ್ನ್ಯಾಪರ್ ಫಿನ್ನಿಗೆ ಊಟ ತರ್ತಾನೆ. ಹೊರಗೆ ಹೋದಾಗ ಡೋರ್ ಲಾಕ್ ಮಾಡೋಕ್ಕೆ ಮರ್ತು ಹೋಗ್ತಾನೆ. ಡೋರ್ ಓಪನ್ ಮಾಡೋಕ್ಕೆ ಹೋಗ್ತಿದ್ದ ಹಾಗೆ ಫೋನ್ ರಿಂಗ್ ಆಗುತ್ತೆ. ಫಿನ್ನಿ ಪಿಕ್ ಮಾಡಿದಾಗ ಬೇರೆ ಹುಡುಗ ಮಾತಾಡೋಕ್ಕೆ ಶುರು ಮಾಡ್ತಾನೆ. ಅಂದರೆ ಇದು ಬೇರೆ ಆತ್ಮ ಇರಬೇಕು. ಅವನು ಕೂಡ ಅದೇ ಸ್ಕೂಲಿನವನು ಆಗಿರ್ತಾನೆ. ಅವನು ಕೂಡ ಟನಲ್ ಡಿಗ್ ಮಾಡೋಕ್ಕೆ ಹೇಳ್ತಾನೆ. ಆ ಕಿಡ್ನ್ಯಾಪರ್ ಸಾಯಿಸಿದ ಸುಮಾರು ಮಕ್ಕಳ ಆತ್ಮ ಇಲ್ಲಿ ಕಂಡು ಬರುತ್ತೆ. ಎಲ್ಲ ಆತ್ಮಗಳು ಫಿನ್ನಿಗೆ ಹೆಲ್ಪ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದಾರೆ. ಫಿನ್ನಿ ಜೊತೆ ಮಾತಾಡೋಕ್ಕೆ ಆ ಫೋನ್ನ ಮೀಡಿಯಮ್ ಆಗಿ ಉಪಯೋಗಿಸ್ತಿದ್ದಾರೆ. ಆ ಡೋರಿಂದ ಹೊರಗೆ ಹೋದರೆ ಆ ಕಿಡ್ನ್ಯಾಪರ್ ಖಂಡಿತ ಅವನ್ನ ಕೊಳ್ತಾನೆ ಅಂತ ಆತ್ಮ ವಾರ್ನ್ ಮಾಡುತ್ತೆ. ಅಲ್ಲೊಂದು ಹಗ್ಗ ಬಚ್ಚಿಟ್ಟಿರ್ತಾರೆ.
ಅದನ್ನು ಬೇಕಿದ್ರೆ ಯೂಸ್ ಮಾಡಿ ಫಿನ್ನಿ ಕಿಟಕಿಯಿಂದ ಎಸ್ಕೇಪ್ ಆಗಬಹುದು ಅಂತ ಹೇಳುತ್ತೆ. ಫಿನ್ನಿಗೆ ಆ ರೋಪ್ ಸಿಗುತ್ತೆ, ಆದರೆ ಅದು ವಿಂಡೋ ರೀಚ್ ಆಗೋ ಅಷ್ಟು ಉದ್ದ ಇರಲ್ಲ. ಇನ್ನೊಂದು ಕಡೆ ಲೀಸಾ ಅವಳ ಅಪ್ಪನಿಗೆ ಅವಳ ಕನ್ಸು ಬಗ್ಗೆ ಹೇಳ್ತಾಳೆ. ಆ ಕಿಡ್ನಾಪರ್ನ ಕನಸಿನಲ್ಲಿ ನೋಡಿದೆ ಅಂತ ಹೇಳ್ತಾಳೆ. ಅವನು ಮಾಸ್ಕ್ ಹಾಕ್ಕೊಂಡು ಬ್ಲ್ಯಾಕ್ ಬಲೂನ್ಸ್ ಇಟ್ಕೊಂಡಿದ್ದ, ಆ ಲೊಕೇಶನ್ ಕೂಡ ಗುರ್ತು ಹಿಡಿತೀನಿ ಅಂತ ಹೇಳ್ತಾಳೆ. ಅಲ್ಲಿ ಫಿನ್ನಿ ಇದ್ದಾನೆ ಅಂತ ಕೂಡ ಹೇಳ್ತಾಳೆ. ಇದನ್ನ ಕೇಳಿ ಅಪ್ಪನಿಗೂ ಚಿಂತೆ ಆಗುತ್ತೆ. ಅವರು ಹುಡ್ಕೋಕೆ ಶುರು ಮಾಡ್ತಾರೆ. ಇನ್ನೊಂದು ಕಡೆ ಪೊಲೀಸ್ ಅವರು ಕಿಡ್ನಾಪ್ ಆದ ಮಕ್ಕಳ ಬಗ್ಗೆ ತಿಳ್ಕೊಳ್ಳೋಕೆ ಹೊರಡ್ತಾರೆ. ಒಂದು ಡೋರ್ ನಾಕ್ ಮಾಡ್ತಾರೆ. ಒಬ್ಬ ಡೋರ್ ಓಪನ್ ಮಾಡ್ತಾನೆ. ಇವನು ಅವನ ಬ್ರದರ್ ಜೊತೆಗೆ ಅಲ್ಲಿದ್ದಾನೆ. ಪೊಲೀಸ್ ಅವರಿಗೆ ಇವನ ಮೇಲೆ ಸಂಶಯ ಇದೆ. ಹಾಗಾಗಿ ಹುಡುಗರನ್ನ ಫೋಟೋ ತೋರಿಸಿ ಅವನ ಬಗ್ಗೆ ಏನಾದರೂ ಗೊತ್ತಾ ಅಂತ ಕೇಳ್ತಾರೆ. ಕಿಡ್ನಾಪರ್ ಯಾರಾದರೂ ಆಗಿರಬಹುದು ಅಂತ ಹೇಳಿ ಪೊಲೀಸ್ ಅವ್ರನ್ನ ಒಳಗೆ ಬಂದು ಮನೆ ಸರ್ಚ್ ಮಾಡಿ ಅಂತ ಹೇಳ್ತಾನೆ. ಪೊಲೀಸ್ ಅವರು ಇಡೀ ಮನೆ ಹುಡುಕಿದ್ರು ಏನೂ ಸಿಗಲ್ಲ. ಆ ಮನೆಯ ಬೇಸ್ಮೆಂಟಲ್ಲೇ ಫಿನ್ನಿನ ಬಂದಿ ಮಾಡಿ ಇಟ್ಟಿರ್ತಾರೆ. ಆದರೆ ಈ ಮನೇಲಿ ಇರುವವನಿಗೂ ಈ ವಿಷಯ ಗೊತ್ತಿರಲ್ಲ. ಅವನ ಬ್ರದರ್ ಈ ಕೆಲಸ ಮಾಡ್ತಿದ್ದಾನೆ. ನೆಕ್ಸ್ಟ್ ಸೀನಲ್ಲಿ ಕಿಡ್ನಾಪರ್ ಊಟ ತೊಗೊಂಡು ಬರ್ತಾನೆ. ಫಿನ್ನಿಗೆ ಅವನ ಹೆಸರು ಕೇಳ್ತಾನೆ. ಅವನ ಹೆಸರು ಹೇಳಿದರೆ ಅಲ್ಲಿಂದ ಹೋಗೋಕೆ ಬಿಡ್ತೀನಿ ಅಂತ ಹೇಳ್ತಾನೆ. ಆದರೆ ಫಿನ್ನಿ ಭಯದಿಂದ ರಾಂಗ್ ಹೆಸರು ಹೇಳ್ತಾನೆ. ಕಿಡ್ನಾಪರ್ಗೆ ಕೋಪ ಬಂದು ಊಟದ ತಟ್ಟೆನ ಎಸ್ದು ಪೇಪರ್ ತೋರಿಸಿ ಅದರಲ್ಲಿ ಫಿನ್ನಿ ಕಿಡ್ನಾಪ್ ಆಗಿರೋ ವಿಷಯ ಇರುತ್ತೆ. ಕಿಡ್ನಾಪರ್ ಅಲ್ಲಿಂದ ಹೋಗ್ತಾನೆ. ಫೋನ್ ರಿಂಗ್ ಆಗುತ್ತೆ. ಆತ್ಮ ಮಾತಾಡೋಕ್ಕೆ ಶುರು ಮಾಡುತ್ತೆ. ಆ ಕಿಡ್ನಾಪರ್ ಅವನ್ನ ಇನ್ನೂ ಕೊಂದಿಲ್ಲ. ಯಾಕೆ ಅಂದರೆ ಅವನು ಇನ್ನೂ ಗೇಮ್ ಆಡಿಲ್ಲ ಅಂತ ಹೇಳ್ತಾನೆ. ಇದು ಒಳ್ಳೆ ಸಮಯ ಎಸ್ಕೇಪ್ ಆಗೋಕ್ಕೆ. ಯಾಕೆ ಅಂದರೆ ಕಿಡ್ನಾಪರ್ ರಾತ್ರಿ ಮಲಗಿರ್ತಾನೆ ಅಂತ ಹೇಳ್ತಾರೆ. ಡೋರ್ ಪಾಸ್ವರ್ಡ್ ಅವನ ಸೈಕಲ್ ಲಾಕ್ ನಂಬರ್, ಆ ನಂಬರ್ ಗೋಡೆ ಮೇಲೆ ಬರೆದಿರ್ತಾನೆ ಅಂತ ಹೇಳ್ತಾನೆ. ಫಿನ್ನಿ ಎಲ್ಲ ಕಡೆ ನೋಡಿದಾಗ ಗೋಡೆ ಮೇಲೆ ನಂಬರ್ ಕಾಣಿಸುತ್ತೆ. ಡೋರ್ ಓಪನ್ ಮಾಡಿ ಸ್ಲೋ ಆಗಿ ಹೊರಗೆ ಹೋಗ್ತಾನೆ. ಅವನು ಓಡೋಕ್ಕೆ ಶುರು ಮಾಡ್ತಿದ್ದ ಹಾಗೆ ನಾಯಿ ಬೊಗಳುತ್ತೆ. ಕಿಡ್ನಾಪರ್ಗೆ ಎಚ್ಚರ ಆಗುತ್ತೆ. ಅವನು ಎಷ್ಟೇ ವೇಗವಾಗಿ ಓಡಿದ್ರೂ ಕಿಡ್ನಾಪರ್ ಅವನ ಹಿಡಿದು ಮತ್ತೆ ಲಾಕ್ ಮಾಡ್ತಾನೆ. ಈ ಸರಿ ಆತ್ಮ ಅವನಿಗೆ ಎಚ್ಚರಿಕೆ ನೀಡುತ್ತೆ. ಅವನಿಗೆ ಒಂದೇ ದಿನ ಉಳಿದಿರೋದು ಎಸ್ಕೇಪ್ ಆಗೋಕ್ಕೆ ಅಂತ. ಗೋಡೆ ಮುರಿದು ಹೋಗೋಕ್ಕೆ ಹೇಳುತ್ತೆ. ಅದು ಹೇಳ್ದಾಗೆ ಫಿನ್ನಿ ಮಾಡ್ತಾನೆ. ಡೋರ್ ಹೊಡೆದು ಫ್ರಿಜ್ಜಿಂದ ಎಸ್ಕೇಪ್ ಆಗೋಕ್ಕೆ ಟ್ರೈ ಮಾಡ್ತಾನೆ. ಆದರೆ ಫ್ರಿಜ್ ಹೊರಗಿಂದ ಲಾಕ್ ಆಗಿರುತ್ತೆ. ಫಿನ್ನಿಗೆ ಭಯ ಆಗೋಕ್ಕೆ ಶುರು ಆಗುತ್ತೆ. ಎಲ್ಲರಂತೆ ತಾನೂ ಸಾಯ್ತೀನಿ ಅಂತ ಅಂದ್ಕೊಳ್ತಾನೆ. ಫೋನ್ ಮತ್ತೆ ರಿಂಗ್ ಆಗುತ್ತೆ. ಈಗ ಅವನನ್ನು ಬುಲ್ಲಿಸಿಂದ ಕಾಪಾಡ್ತಿದ್ದ ಹುಡುಗ ಮಾತಾಡ್ತಾನೆ. ರಿಸೀವರ್ನ ಮಡ್ಡಿಂದ ಫಿಲ್ ಮಾಡಿ ಅದನ್ನು ವೆಪನ್ ಥರ ಯೂಸ್ ಮಾಡೋಕ್ಕೆ ಹೇಳ್ತಾನೆ. ಇನ್ನೊಂದು ಕಡೆ ಲೀಸಾ ಫಿನ್ನಿನ ಹುಡುಕ್ತಿದ್ದಾಳೆ. ಸಡನ್ನಾಗಿ ಅವಳು ರೋಡಲ್ಲಿ 5 ಹುಡುಗರನ್ನ ನೋಡ್ತಾಳೆ. ಈ ಹುಡುಗರೆಲ್ಲ ಕಿಡ್ನಾಪ್ ಆಗಿ ಸತ್ತ ಹುಡುಗರು. ಅವಳಿಗೆ ಭಯ ಆಗಿ ಸೈಕಲಿಂದ ರೋಡ್ ಮೇಲೆ ಬೀಳ್ತಾಳೆ. ಅವಳು ಎದ್ದು ನೋಡಿದಾಗ ಇದು ಅವಳ ಕನಸಲ್ಲಿ ಬಂದ ಲೊಕೇಶನ್. ಅವಳ ಮನೆಗೆ ಹೋಗಿ ಈ ಕೇಸ್ನ ಇನ್ವೆಸ್ಟಿಗೇಟ್ ಮಾಡ್ತಿರೋ ಆಫೀಸರ್ಗೆ ಕಾಲ್ ಮಾಡ್ತಾಳೆ. ಅದೇ ಸಮಯದಲ್ಲಿ ಆ ಕಿಡ್ನಾಪರ್ ಬ್ರದರ್ಗೆ ಅವನ ಮೇಲೆ ಅನುಮಾನ ಬರುತ್ತೆ. ಆದರೆ ಅರ್ಥ ಆಗೋ ಅಷ್ಟರಲ್ಲಿ ಕಿಡ್ನಾಪರ್ ಅವನ ಹಿಂದೆಯಿಂದ ಬಂದು ಅವನನ್ನು ಕೊಳ್ತಾನೆ. ಅವನ ನಾಯನ್ನು ಕಟ್ ಹಾಕಿ ಫಿನ್ನಿನ ಕೊಲ್ಲೋಕ್ಕೆ ಹೋಗ್ತಾನೆ. ಫಿನ್ನಿ ಓಡ್ ಹೋಗಿ ಎಸ್ಕೇಪ್ ಆಗೋಕ್ಕೆ ಟ್ರೈ ಮಾಡ್ತಾನೆ. ಕಿಡ್ನಾಪರ್ ಅವನ ಹಿಡಿಯೋಕ್ಕೆ ಹೋಗ್ತಾನೆ. ಫಿನ್ನಿ ತೋಡಿಟ್ಟಿದ್ದ ಗುಂಡಿಗೆ ಕಿಡ್ನಾಪರ್ ಬೀಳ್ತಾನೆ. ಅಷ್ಟರಲ್ಲಿ ಫಿನ್ನಿ ಫೋನ್ ರಿಸೀವರ್ ಕೇಬಲ್ನ ಕಿಡ್ನಾಪರ್ ಕಟ್ಟಿ ಅವನ್ನ ಹಿಸುಕಿ ಸಾಯಿಸ್ತಾನೆ. ಆ ಕಿಡ್ನಾಪರ್ ಸತ್ರು ಅವನ ಅಲ್ಲಿಂದ ಎಸ್ಕೇಪ್ ಆಗೋಕ್ಕೆ ಆಗಲ್ಲ. ಯಾಕಂದರೆ ಆ ನಾಯಿ ಬಾಗಿಲ ಹತ್ರ ನಿಂತಿರುತ್ತೆ. ಇಲ್ಲಿ ಲೀಸಾ ಪೊಲೀಸ್ ಅವ್ರ ಜೊತೆಗೆ ಬರ್ತಾಳೆ. ಪೊಲೀಸ್ ಅವರಿಗೆ ಆ ಮಕ್ಕಳ ಡೆಡ್ ಬಾಡಿ ಸಿಗುತ್ತೆ. ಇನ್ನೊಂದು ಕಡೆ ಫಿನ್ನಿಗೆ ಮಾಂಸ ಸಿಕ್ಕಿ ಆ ನಾಯಿಗೆ ಕೊಟ್ಟು ಆ ಡೋರ್ ಲಾಕ್ ಕೋಡ್ ಗೊತ್ತಿರೋದ್ರಿಂದ ಮನೆಯಿಂದ ಹೊರಗೆ ಬರ್ತಾನೆ. ಅಲ್ಲಿ ಅವನು ಸುಮಾರು ಪೊಲೀಸ್ ಕಾರ್ಸ್ ಹಾಗೂ ಪೊಲೀಸ್ ಅವ್ರನ್ನ ನೋಡ್ತಾನೆ. ಇಲ್ಲಿ ನಮಗೆ ಗೊತ್ತಾಗುತ್ತೆ ಆ ಕಿಡ್ನಾಪರ್ಗೆ 2 ಮನೆ ಇತ್ತು. ಪೊಲೀಸ್ ಅವ್ರಿಗೆ ಬಾಡೀಸ್ ಇನ್ನೊಂದು ಮನೆಯಲ್ಲಿ ಸಿಕ್ಕಿರುತ್ತೆ. ಒಂದು ಮನೆಯಲ್ಲಿ ಬಂದಿ ಮಾಡಿಟ್ಟು ಇನ್ನೊಂದು ಮನೆಯಲ್ಲಿ ಅವ್ರನ್ನ ಸಾಯಿಸ್ತಿರ್ತಾನೆ. ಎಲ್ಲರೂ ಫಿನ್ನಿ ಹತ್ರ ಬರ್ತಾರೆ. ಫಿನ್ನಿ ಅಪ್ಪ ಅವನ ಹತ್ರ ಬಂದು ಅವನ ಮಕ್ಕಳಿಗೆ ಕ್ಷಮಾಪಣೆ ಕೇಳ್ತಾನೆ. ನೆಕ್ಸ್ಟ್ ಸೀನಲ್ಲಿ ಫಿನ್ನಿ ಸ್ಕೂಲ್ಗೆ ಹೋದಾಗ ಎಲ್ಲರೂ ಅವನ್ನ ವಿಚಿತ್ರವಾಗಿ ನೋಡುತ್ತಾರೆ. ಅವನು ಕಿಡ್ನಾಪರ್ನ ಕೊಂದಿದ್ದಕ್ಕೆ. ಈಗ ಅವನು ಬದಲಾಗಿರ್ತಾನೆ. ಅವನಿಗೆ ಭಯ ಇಲ್ಲ. ಸೊ ಹೀಗೆ ಈ ಮೂವಿ ಎಂಡ್ ಆಗುತ್ತೆ. ನಿಮಗೆ ಈ ಮೂವಿ ಇಷ್ಟ ಆಗಿದ್ರೆ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹೀಗೆ ಬೇರೆ ಯಾವುದಾದ್ರು ಮೂವಿ ಎಕ್ಸ್ಪ್ಲನೇಷನ್ ಬೇಕಿದ್ರೆ info@udsnapbox.ಗೆ ಮೇಲ್ ಮಾಡಿ. ಅಲ್ಲಿವರೆಗೂ ನಮ್ಮ ಚಾನಲ್ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ ಒತ್ತೋದು ಮರಿಬೇಡಿ. ಟಿಲ್ ದೆನ್ ಬಾಯ್, ಟೇಕ್ ಕೇರ್.